ನಾಟಿ ಕೋಳಿ ಮೊಟ್ಟೆ ಉಪಯೋಗಿಸಿ ಈ ತರ ಯೂನಿಕ್ ಸ್ನಾಕ್ಸ್ ಮಾಡಿಕೊಟ್ರೆ ತುಂಬಾನೇ ಸಖತ್ತಾಗಿ ಒಂದು ಒಳ್ಳೆ ಡಿಫ್ರೆಂಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಅವರ ಫೇವ್ರೆಟ್ ತಿಂಡಿ ಅಂತಾನೆ ಹೇಳ್ಬೋದು. ಅಷ್ಟು ರುಚಿಯಾಗಿ ಸಖತ್ತಾಗಿ ಕೂಡ ಇರುತ್ತೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ದಪ್ಪ ಮೀಡಿಯಂ ಸೈಜ್ ಈರುಳ್ಳಿನ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ವಾಶ್ ಮಾಡಿಕೊಂಡು ಈ ತರ ಮಧ್ಯಕ್ಕೆ 3 ಭಾಗ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ ವೇಸ್ಟೇಜ್ ಅನ್ನ ರಿಮೂವ್ ಮಾಡಿ ಮಧ್ಯ ರೌಂಡ್ ಶೇಪ್ ಆಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ರೌಂಡ್ ಶೇಪ್ 3 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಒಂದೊಂದೇ ತಗೊಂಡು ಮಧ್ಯದಲ್ಲಿರುವ ವೇಸ್ಟೇಜ್ ಅನ್ನ ಅಂದ್ರೆ ಪೀಸ್ ಇರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡಿ ಒಂದು ಪ್ಲೇಟ್ಗೆ ಸಪ್ರೇಟ್ ಮಾಡಿ ಇಟ್ಕೊಂಡು ಚೆನ್ನಾಗಿರೋ ರೌಂಡ್ ಶೇಪ್ ಅಲ್ಲಿ ಇರುವಂತಹ ಈರುಳ್ಳಿನ ಈ ತರ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾವು ಮಧ್ಯದಲ್ಲಿರುವ ಈರುಳ್ಳಿನ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು ಬೌಲ್ಗೆ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡು 10 ರಿಂದ 15 ಆಗುವಷ್ಟು ರಿಂಗಲ್ ಟೈಪ್ ಅಲ್ಲಿ ನಾನು ಈರುಳ್ಳಿನ ಈ ತರ ಶೇಪ್ ಅಲ್ಲಿ ಕೊಟ್ಕೊಂಡು ತಗೊಂಡಿದ್ದೀನಿ. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಇದನ್ನೇ ಜಾಸ್ತಿ ಬೇಕು ಅಂತ ಹೇಳಿದ್ರೆ 2 ರಿಂದ 3 ಈರುಳ್ಳಿನ ಈ ತರ ಕಟ್ ಮಾಡಿ ಇಟ್ಕೊಳ್ಳಿ. ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ. ಇವಾಗ ಈ ತರ ಅದನ್ನ ಪಕ್ಕಕ್ಕೆ ಇಟ್ಟು ಒಂದು ಬೌಲ್ ತಗೊಂಡಿದ್ದೀನಿ. ಇಲ್ಲಿ ನಾನು 3 ನಾಟಿ ಕೋಳಿ ಮೊಟ್ಟೆನ ತಗೊಂಡಿದ್ದೀನಿ. ನಾನು ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಕ್ವಾಂಟಿಟಿ, ಒಂದು 3 ಮೆಂಬರ್ಸ್ ಆಗುವಷ್ಟು. ಒಂದೊಂದೇ ಮೊಟ್ಟೆನ ಹೊಡೆದು ಇವಾಗ ಒಂದು ಬೌಲ್ಗೆ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾಟಿ ಕೋಳಿ ಮೊಟ್ಟೆ ಇಲ್ಲ ಅಂದ್ರೆ ಪರವಾಗಿಲ್ಲ, ನಾರ್ಮಲ್ ಮೊಟ್ಟೆಲ್ಲೂ ಕೂಡ ಮಾಡ್ಕೋಬಹುದು. ಬಟ್ ನಾಟಿ ಕೋಳಿ ಮೊಟ್ಟೆಯಲ್ಲಿ ಒಂದು ಡಿಫ್ರೆಂಟ್ ಟೇಸ್ಟ್ ಕೂಡ ಸಿಗುತ್ತೆ ಮತ್ತೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು. ಇವಾಗ 1 ಕಪ್ ಆಗುವಷ್ಟು ನಾನು ಚಿಕ್ಕದಾಗಿ ಕಟ್ ಮಾಡಿರುವ ಟೊಮೊಟೊನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಅವಾಗಲೇ ಈರುಳ್ಳಿನ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಬೇಕಾದ್ರೆ ವೇಸ್ಟೇಜ್ ಎಲ್ಲ ಉಳ್ಕೊಂಡಿತ್ತಲ್ಲ ಅದೇ ಈರುಳ್ಳಿನ ತಗೊಂಡು ಇವಾಗ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೇನೆ 1 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡಿ ಇದನ್ನು ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಖಾರಕ್ಕೆ ಒಂದೇ ಒಂದು ಹಸಿಮೆಣಸಿಕಾಯಿನ ಈ ತರ ಚಿಕ್ಕದಾಗಿ ಅದನ್ನು ಕೂಡ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಇತ್ತು ಅಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಚಿಲ್ಲಿ ಪೌಡರ್ನು ನೀವು ಹಾಕೋಬಹುದು. ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಮತ್ತೆ ಖಾರಕ್ಕೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಚ್ಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ. ಮತ್ತೆ ಇಲ್ಲಿ 1.5 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ಒಂದು ಡಿಫ್ರೆಂಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾನೇ ಇಷ್ಟಪಟ್ಟು ತಿಂದು ಖಾಲಿ ಮಾಡ್ತಾರೆ. ಹಾಗೇನೆ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿನೂ ಕೂಡ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡ ನಂತರ ಒಂದು ಸ್ಪೂನಿನ ಸಹಾಯದಿಂದನೂ ನೀವು ಈ ತರ ತಿರುಗಿಸ್ಕೋಬಹುದು. ಇಲ್ಲ ಅಂದ್ರೆ ನಾನು ತೋರಿಸ್ತಾ ಇದ್ದೀನಿ ಸ್ಪ್ರಿಂಗಲ್, ಅದರಿಂದನೂ ಬೇಕಾದ್ರೆ ಇದನ್ನ ಈ ತರ ಚೆನ್ನಾಗಿ ಏನಿಲ್ಲ ಅಂದ್ರೂ ಒಂದು 5 ರಿಂದ 10 ನಿಮಿಷ ಈ ತರ ಬೀಟ್ ಮಾಡ್ಕೋಬೇಕು. ನಾವು ಹಾಕಿರುವ ಎಲ್ಲಾ ಪದಾರ್ಥಗಳು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು. ಅದಕ್ಕೋಸ್ಕರ ಒಂದು 5 ರಿಂದ 10 ನಿಮಿಷ ಈ ತರ ಬೀಟ್ ಮಾಡ್ಕೊಂಡ್ರೆ ಆಯ್ತು. ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಇದು ರೆಡಿ ಆಗಿದೆ. ಇನ್ನೊಂದ್ ಕಡೆ ಇವಾಗ ಸ್ಟವ್ ಆನ್ ಮಾಡಿ ಒಂದು ತವನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ತವ ಬಿಸಿಯಾಗಿದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಎಣ್ಣೆನ ಹಾಕೊಂಡು ಫುಲ್ ತವ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ತರ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ನಾವು ಆನಿಯನ್ನ ಆವಾಗ್ಲೇನೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಒಂದೊಂದನ್ನೇ ಈ ತರ ಎಲ್ಲಾ ಕಡೆನೂ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಲೈಟ್ ಆಗಿ ಆನಿಯನ್ ಬಿಸಿಯಾಗಿದ ನಂತರ ನಾವು ಆವಾಗ್ಲೇನೆ ಮೊಟ್ಟೆನ ಬೀಟ್ ಮಾಡಿ ಇಟ್ಕೊಂಡಿದ್ವಲ್ಲ ಒಂದು ಸೌಟಿನ ಸಹಾಯದಿಂದ ಅಥವಾ ಸ್ಪೂನಿನ ಸಹಾಯದಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾನು ಆನಿಯನ್ ಒಳಗಡೆ ಫುಲ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ತರ ಮೊಟ್ಟೆ ಆಮ್ಲೆಟ್, ಮೊಟ್ಟೆ ಬೇಯಿಸಿ ತಿಂದು ಬೇಜಾರಾಗಿದ್ರೆ ಈ ತರ ಒಂದ್ಸಲ ಮಕ್ಕಳಿಗೆ ಈ ತರ ಮಾಡ್ಕೊಡಿ. ಮಕ್ಕಳಿಗೆ ತಿನ್ಬೇಕು ಅಂತ ಏನಿಲ್ಲ, ದೊಡ್ಡವರು ಕೂಡ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ, ಇದ್ರ ರುಚಿ ಅಂತೂ ಮರೆಯಲ್ಲ, ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ನೋಡಿ ಈ ತರ ಎಲ್ಲದಕ್ಕೂ ಹಾಕೊಂಡಿದ ನಂತರ ಮತ್ತೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಇದನ್ನ 2 ಸೈಡು ಈ ತರ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅವಾಗ್ಲೇ ಆನಿಯನ್ ಒಳಗಡೆ ಮತ್ತೆ ಹೊರಗಡೆ ತುಂಬಾನೇ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಬೆಂದಿರುತ್ತೆ. ಇಷ್ಟ ಆದ್ರೆ ಸಾಕು. ಇವಾಗ ಸ್ಟವ್ ಅನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇನೆ ಯಾರು ನಾಟಿ ಕೋಳಿ ಮೊಟ್ಟೆ ತಿನ್ನಲು ಇಷ್ಟ ಇಲ್ಲ ಅಂತಾರೋ ಅಂತವ್ರಿಗೆ ಈ ರೀತಿ ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂದು ಖಾಲಿ ಮಾಡ್ತಾರೆ. ಅಷ್ಟೊಂದು ಸಖತ್ತಾಗಿ ಕೂಡ ಇರುತ್ತೆ. ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು. ನೋಡಿದ್ರಲ್ಲ ಫ್ರೆಂಡ್ಸ್, ನಾಟಿ ಕೋಳಿ ಮೊಟ್ಟೆನ ಉಪಯೋಗಿಸ್ಕೊಂಡು ಒಂದು ಸೂಪರ್ ಆಗಿರುವ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮರಿದೇನೆ ನಾಗು ಮಹಿ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿಗೂ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.